ನನ್ನ ಅಭಯ್ ಸಿದ್ಧಾಂತ ಅಂತ ನನ್ನ ಹೆಸರು. ನಾವಿಲ್ಲಿ ಬಾಳೆಹೊನ್ನೂರಿಂದ ಮುಂದೆ ಕಳಸ ಮಧ್ಯ ಬಾಳೆಹೊಳೆ ಅಂತ ಊರಲ್ಲಿ ನಮ್ದು ಕಾಫಿ ತೋಟ ಇದೆ. ಇಲ್ಲಿ ನಾವು ತೋಟದಲ್ಲಿ ಪೆಪ್ಪರು ಮತ್ತೆ ಅಡಿಕೆ ಕಾಫಿ ಬೆಳಿತೀವಿ. ಈಗ ಮಿಥುನ್ ಅವ್ರು ಮುಂಚೆನೆ ಪರಿಚಯ ಇತ್ತು, ವೆಹಿಕಲ್ ಮಾಡಿದ್ದಾರೆ ಅಂತ ನಂಗೆ ಹೇಳಿದ್ರು. ಕಾಫಿ ಬೋರ್ಡ್ ಇಂದ ಈ ವರ್ಷ ಕಾಫಿ ಉತ್ಸವ ಆದಾಗ ಅಲ್ಲಿ ಡೆಮೋ ಇಟ್ಟಿದ್ರು. ಅಲ್ಲಿ ಬಂದ್ ನೋಡಿದಾಗ ವೆಹಿಕಲ್ ನಮಗ್ ಸೂಟ್ ಆಗ್ಬೋದೇನೋ ಅಂತ ಒಂದು ಡಿಸೈಡ್ ಮಾಡಿ ಅವ್ರ ಹತ್ರ ಅಲ್ಲೊಂದು ವಿಚಾರಿಸಿದಾಗ ಅವರು ಬಂದು ತೋಟದಲ್ಲೆಲ್ಲ ಡೆಮೋ ಕೊಟ್ಟು ಒಂದು 5 days ಇಟ್ಕೊಂಡು ಟ್ರೈ ಮಾಡಿ ನಿಮ್ಗೆ ವರ್ಕೌಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದ್ರೆ ಬೇಡ ಅಂತ ಹೇಳಿ ವೆಹಿಕಲ್ ಇಟ್ಟು ಹೋದ್ರು. ಹಂಗಾಗಿ ಅದನ್ನ ಮತ್ತೆ ನಾವು ತಗೊಂಡು ಕಾಫಿ ಸೀಸನ್ ಕರೆಕ್ಟ್ ಟೈಮ್ ಅದೇ ಟೈಮಲ್ಲಿ ನಡೀತಿತ್ತು, ಯೂಸ್ ಮಾಡಿ ಖುಷಿ ಆಯಿತು, ಆಗ್ಬೋದು ಅಂದ್ಕೊಂಡು ನಾವು ಮತ್ತೆ ವೆಹಿಕಲ್ ಬುಕ್ ಮಾಡಿ ಪರ್ಚೇಸ್ ಮಾಡಿ. ಫಸ್ಟ್ ಓಡಿಸೋದು ಅಂತೆಲ್ಲ ತೋರಿಸ್ಕೊಟ್ರು. ನೆಕ್ಸ್ಟ್ ಡೇ ಇಂದ ಕಾಫಿ ಲೋಡಿಗೆ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಫಸ್ಟಿಗೆ ಅದೇ ಸ್ವಲ್ಪ ರಿಮೋಟ್ ಹೆಂಗೆ ಯೂಸ್ ಮಾಡೋದು ಏನು ಹೆಂಗೆ ಜನಗಳಿಗೂ ಒಂದ್ ಸ್ವಲ್ಪ ನಿಲ್ಲುತ್ತಾ, ಮಧ್ಯದಲ್ಲಿ ಡೌನ್ ಅಲ್ಲಿ ಏನಾರು ಹೆಚ್ಚು ಕಮ್ಮಿ ಆದ್ರೆ ಕಷ್ಟ ಆಗತ್ತಾ, ಆ ತರ ಎಲ್ಲ ಯೋಚನೆ ಮಾಡಿದ್ವಿ. ನಾವು ಜನನು ಸ್ವಲ್ಪ ಇದ್ ಮಾಡಿದ್ರು, ಬಟ್ ನಾವು ಟ್ರಯಲ್ ಇಂದ ನಾವು ಲೋಡ್ ಜಾಸ್ತಿ ಹಾಕಿ ಹಿಂಗೆ ನಿಲ್ಲುತ್ತೆ ಮಧ್ಯ ನಿಲ್ಸ್. ನಮಗೂ ಫಸ್ಟ್ ದಿನ ಫುಲ್ ಟ್ರೈನಿಂಗ್ ಕೊಟ್ಟು ಹೋದ್ರು, ಆದ್ರೂ ನಾವೇ ಯೂಸ್ ಮಾಡ್ಬೇಕಾದ್ರೆ ಸ್ವಲ್ಪ ಹೆದರಿಕೆ ಆಯ್ತು. ಆದ್ರೂ ಯೂಸ್ ಮಾಡಿದ್ವಿ. ಸ್ವಲ್ಪ ಲೋಡು ಅವರು ಒಂದು ಸ್ವಲ್ಪ ಹೇಳಿದ್ರು ಆವ್ರೇಜ್ ಆಗಿ ಹಾಕಿ ಅಂತ. ನಾವು ಒಂದ್ ಸ್ವಲ್ಪ 1-2 ಚೀಲ ಜನಗಳು ಗೊತ್ತು, ಲೇಬರ್ಸ್ ಎಲ್ಲ ಸ್ವಲ್ಪ ಟ್ರೈ ಮಾಡ್ಬೇಕಲ್ಲ ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ಹಾಕಿ ಟ್ರೈ ಮಾಡಿದ್ವಿ. ನಮಗೊಂದು ಸೀಸನ್ ಟೈಮಲ್ಲಿ ಮಾತ್ರ ಭಾರಿ ಯೂಸ್ ಆಯ್ತು. ಏನಂದ್ರೆ ಮೇನ್ ಇದು 4.5 feet ಬರುತ್ತೆ ಅಷ್ಟೇ ವೆಹಿಕಲ್ಲು. ಕಾಲ್ ದಾರಿಗಳಲ್ಲೆಲ್ಲ ಹೋಗಿ ನಮಗೆ ಲೇಬರ್ಸ್ ಎಲ್ಲಿ ಹಣ್ಣು ಕುಯ್ದಿದ್ರು ಅಲ್ಲೇ ಹೋಗಿ ಆ ಚೀಲ ಹೊತ್ಕೊಂಡ್ ಬರೋ ಪ್ರಾಬ್ಲಮ್ ಒಂದು ಸಾಲ್ವ್ ಆಗ್ಬಿಡುತ್ತೆ ನಮಗೆ. ಅದೊಂದು ಇಲ್ಲ. ಹಂಗಾಗಿ ಲೇಬರ್ಸ್ ಎಫಿಷಿಯನ್ಸಿ, ನಿಮ್ಗೆ ಕುಯ್ಯೋ ಎಫಿಷಿಯನ್ಸಿ ಏನಾಗುತ್ತೆ ಹೊರ ಟೈಮಲ್ಲಿ ಸ್ವಲ್ಪ ಇನ್ನೊಂದು 5-10 kgs ಜಾಸ್ತಿ ಕುಯ್ಯ ಇದಂಗ ಆಯ್ತು. ಅದೊಂದು ಸ್ವಲ್ಪ ನಮ್ಗೆ ಅವಾಗ ಇದಾಗ್ಬೋದೇನೋ ಅನ್ಸ್ತು. ನಮಗ್ ಗೊತ್ತಿಲ್ಲ ಹೆಂಗೆ ರಿಮೋಟಲ್ ರೈಟರ್ಗಳು ಯಾವಾಗ್ಲೂ ನಾವೇ ಇರಲ್ಲ, ಓನರ್ಗಳು ರೈಟರ್ಗಳೆಲ್ಲ ಓಡಿಸ್ಬೇಕಲ್ಲ. ಹಂಗಾಗಿ ಹೆಂಗೆ ಅಂತ ಮತ್ತೊಂದು 2 days ಆದ್ಮೇಲೆ ಹೆಚ್ಚು ಕಮ್ಮಿ ಒಂದಿಬ್ರು ಟ್ರೈನಿಂಗು ಆಯ್ತು, ಒಂದ್ ಸ್ವಲ್ಪ ಸ್ಟಡಿನೂ ಆದ್ರು ಜನ. ಹಂಗಾಗಿ ಒಂದು 5 days ಅಲ್ಲಿ ನಮಗೊಂದು ಸಾಧಾರಣ ಪರವಾಗಿಲ್ಲ ಅಂತ ಅನ್ಸ್ತು. ಡೆಮೋ ಕೊಟ್ಟಾಗ ಏನಾಯ್ತು, ನಮ್ ಕೆಳಗಡೆ ಕಣದಲ್ಲೆಲ್ಲ ನಮ್ಗೆ ಆಕ್ಚುಲಿ 3 ಸ್ಟೆಪ್ ಕಣ ಇದೆ, ಗೋಡನ್ ಇರೋದ್ ಮಧ್ಯದಲ್ಲಿ. ಸೊ ಕೆಳಗಡೆ ಕಣದಲ್ಲಿ ನಾವು ಕಾಫಿ ಒಂದು 20-25 ಬ್ಯಾಗ್ ಇದ್ದ ಗಂಡಾಳ ಒಂದು 3-4 ಜನ ಇದ್ರು. ನಮ್ಗೆ ಆಕ್ಚುಲಿ ಅಷ್ಟು ಬ್ಯಾಗ್ ಹೊರಕ್ಕೆ ಒಂದು 5-6 ಟ್ರಿಪ್ ಮತ್ತೆ ಹೈಟ್ ಅಲ್ಲಿ ಹತ್ತು ಬರ್ಬೇಕು, ಕಷ್ಟ ಆಗೋದು. ಡೆಮೋ ಕೊಟ್ಟಾಗ ಇದ್ರಲ್ಲಿ ಒಂದು ಟ್ರಯಲ್ ಮಾಡೋಣ ಅಂತ ಹೇಳಿ ನಾವು ಇದ್ರಲ್ಲೇ ಒಂದು 9 ಬ್ಯಾಗ್ಸ್ ಒಂದು 2 ಟ್ರಿಪ್ ಅಲ್ಲಿ ತಂದು ಅಲ್ಲಿ ಅದೊಂಥರ ನಮ್ಗೆ ಅದು ಕಣದಲ್ಲೂ ಎಲ್ಲ ಕಡೆ ಚೀಲ ಎಲ್ಲ ಹೊರಕ್ಕೆಲ್ಲ ಸುಲಭ ಆಗುತ್ತೆ, ಜನ ಇಲ್ದಿದ್ರು ಮ್ಯಾನೇಜ್ ಮಾಡ್ಬೋದು ಅಂತ ಹೇಳಿ ಖುಷಿ ಆಯ್ತು. ಮತ್ತೆ 5 days ಆದ್ಮೇಲೆ ಮಿಥುನ್ ಅವ್ರು ಫೋನ್ ಮಾಡಿದ್ರು, ಕೇಳಿದ್ರು ಹೆಂಗಾಯ್ತು ಅಂತ. ಖುಷಿ ಆಯ್ತು ಅಂತೇಳಿ ಅವಾಗಲೇ ಬುಕ್ ಮಾಡಿದ್ವಿ. ಮತ್ತೊಂದು ಸ್ವಲ್ಪ ದಿನಕ್ಕೆ ಡೆಲಿವರಿ ಸಿಕ್ತು ವೆಹಿಕಲ್. ನಾವು ಬುಕ್ ಮಾಡಿ ಒಂದು 2-3 days ಅಲ್ಲಿ ನಮ್ಮ ಟೈಮಿಂಗ್ ಕೇಳಿ ಕಿಳಂಬಿಯಿಂದ ಬಂದು ಅವರು ವೆಹಿಕಲ್ ಡೆಲಿವರಿ ಕೊಟ್ರು. ಡೆಲಿವರಿ ಕೊಡೋ ಟೈಮಲ್ಲಿ ಫುಲ್ ಅವ್ರದ್ದೆಲ್ಲ ಏನಿದೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಎಲ್ಲ ಹೇಳ್ಕೊಟ್ಟು ಸೀದಾ ಹೋದ್ರು. ಅಂತೂ ವೀಕ್ಲಿ ಒನ್ಸ್ ಕಿಳಂಬಿಯಿಂದ ಒಂದು 1 or 2 times ಕಾಲ್ ಮಾಡಿ ಒಂದು 2-3 months ಕಂಟಿನ್ಯೂಸ್ ಕಾಲ್ ಮಾಡಿದ್ದಾರೆ. ಎವ್ರಿ ಟೈಮ್ ಕಾಲ್ ಮಾಡಿದಾಗ ಹೆಂಗೆ, ಏನಾಗ್ತಿದೆ, ಹೆಂಗೆ ಯೂಸ್ ಆಗ್ತಿದ್ಯಾ, ಚೆನ್ನಾಗ್ ಅನ್ಸ್ತಾ, ತಗೊಂಡಿದ್ ನಿಮ್ಗೆ ಖುಷಿ ಆಯ್ತಾ, ಏನಾದ್ರು ಪ್ರಾಬ್ಲಮ್ ಇದೆಯಾ, ಏನಾದ್ರು ಏನೇ ಇದ್ರು ನಂಗೊಂದ್ 2 ಸರಿ ಪ್ರಾಬ್ಲಮ್ ಬಂದಾಗ್ಲೂ ಥ್ರೂ ಕಾಲು ಥ್ರೂ ವಿಡಿಯೋ ಅದನ್ನ ಹೇಳಿ ಸರಿ ಮಾಡಿದ್ದಾರೆ. ವೆಹಿಕಲ್ ಈಗ ನಾನು ತಗೊಂಡು ಒಂದು 3-4 months ಆಯ್ತು. ತಗೊಳಕ್ಕಿಂತ ಮುಂಚೆ ನಾವು ಆಕ್ಚುಲಿ ಮಿನಿ ಟ್ರ್ಯಾಕ್ಟರ್ ತಗೊಳ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ವಿ ತೋಟದಲ್ಲಿ. ಬಟ್ ಅಷ್ಟೊತ್ತಿಗೆ ಹಿಂಗೆ ಮಿಥುನ್ ಪ್ರಚಾರ ಇದು ಹೇಳಿದ್ರು, ಪ್ಲಸ್ ನೋಡೋಣ ಹೆಂಗಾಗತ್ತೆ ಅಂತ ಹೇಳಿ ಕಾಫಿ ಬೋರ್ಡಲ್ಲಿ ನೋಡಿದ್ಮೇಲೆ ನಮ್ಗೆ ಇದೇ ಆಗ್ಬೋದು ಅನಿಸ್ತು. ಏನಂದ್ರೆ ಮಿನಿ ಟ್ರ್ಯಾಕ್ಟರ್ ಆದ್ರೆ ಇದರ ನಾವಿರ್ಬೇಕು, ಇಲ್ಲ ಅದಕ್ಕೊಂದು ಡ್ರೈವರ್ ಇಡಬೇಕು. ನಿಮ್ಗೆ ಲೇಬರ್ ಇವತ್ತಿನ ನಮ್ಮ ಲೇಬರ್ ಇಂಟೆನ್ಸಿವ್ ಇದ್ರಲ್ಲಿ ಸ್ವಲ್ಪ ಅದು ಕಷ್ಟ ಆಗ್ತಿತ್ತು. ಅದನ್ನ ಹಂಗಾಗಿ ಸ್ವಲ್ಪ ಮಿನಿ ಟ್ರ್ಯಾಕ್ಟರ್ ತಗೊಂಡು ಡಿಲೇ ಮಾಡಿದ್ವಿ. ಈಗ ಇದು ರಿಮೋಟಲ್ಲಿ ಓಡಿಸೋದ್ರಿಂದ ಸಾಧಾರಣಕ್ಕೆ ಯಾರು ಬೇಕಾದ್ರೂ ಓಡಿಸ್ಬೋದು. ಒಂದು ಅಟ್ಲೀಸ್ಟ್ ಒಂದು half an hour 1 hour ಹೆಚ್ಚಂದ್ರೆ ಒಂದಿನ ಒಂಚೂರು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ತುಂಬಾ ಈಸಿ ಆಗುತ್ತೆ. ಹಂಗಾಗಿ ಪ್ಲಸ್ ಫ್ಯೂಯಲ್ ಸೇವಿಂಗು. ಇದು ನಾವು ಆಲ್ಮೋಸ್ಟ್ ಒಂದು ಚಾರ್ಜಿಗೆ 10 to 12 hours ಓಡಿಸಿದೀವಿ.
ಪರ್ ಚಾರ್ಜ್ ಮೇ ಬಿ 50 to 70 rupees ಅಪ್ರಾಕ್ಸಿಮೇಟ್ಲಿ ಕಾಸ್ಟ್ ಬರುತ್ತೆ. ಸೊ ಹಂಗಾಗಿ ಈಗ 4 monthsಲ್ಲಿ ನಾವು ಕಾಫಿ ಸೀಸನ್ ಆಯಿತು, ಪ್ಲಸ್ ನಿಮಗೆ ಒಂದು ರೌಂಡ್ ಮೆನ್ಯೂರ್ ಮಾಡಿದ್ದೀವಿ ಇದರಲ್ಲಿ. ಸೊ ಮೆನ್ಯೂರ್ ಟೈಮಲ್ಲಿ ನಮಗೆ ಆ್ಯಕ್ಚುಲಿ ಹೊರಕ್ಕೆ ತುಂಬ ಜನ ಸಖತ್ ಬೇಕಿತ್ತು. ಅಂದರೆ ನಮ್ಗೆ ಜೀಪ್ ಈಗ ಮೇನ್ ರೋಡಲ್ಲಿ ಜೀಪ್ ಇದೆ, ಬಟ್ ಮೇನ್ ರೋಡ್ಸಲ್ಲೇ ಎಲ್ಲ ಕಡೆ ಹೋಗೋಕ್ಕಾಗಲ್ಲ. ಕೆಲವು ಕಡೆ ಅಡ್ಡ ರೋಡ್ಗಳಿಗೆ ನಾವು ಹೊರ್ತಾ ಇದ್ವಿ. ಅದೊಂದು ನಮಗೊಂದು 5-6 ಲೇಬರ್ಸಿನ ಕೆಲಸ ಹೆಚ್ಚು ಕಮ್ಮಿ ನಮಗೆ ಎಕ್ಸ್ಮ್ಯಾಟಿಕ್ಕಲ್ಲಿ ಆಯ್ತು. ಸರಿ, ಸ್ವಲ್ಪ ಸಪ್ಲೈ ಕೊಡೋದು ಅಂತಾರೆ ಮೆನ್ಯೂರ್ನ. ಸೊ ಅದನ್ನು ಈ ಗಾಡಿ ತುಂಬ ಕೆಲಸ ಮಾಡಿ ಅದೊಂದು ತುಂಬ ಯೂಸ್ ಆಗಿದೆ. ನಿಮಗೆ ಫ್ಯೂಯಲ್ ಅನ್ನೋದಿರಲ್ಲ. ನಿಮ್ಗೆ ಬೇರೆ ರೀತಿ ಮನೇಲೆ ಒಂದು ಪವರ್ ಇದ್ರೆ ಚಾರ್ಜ್ ಮಾಡ್ಕೊಂಡು ಬಿಡ್ಬೋದು. ಎನಿ ಸ್ಮಾಲ್ ಔಟ್ಲೆಟ್, ಎನಿಥಿಂಗ್, ನಾರ್ಮಲ್ ಪ್ಲಗ್ಗಲ್ಲಿ ಚಾರ್ಜ್ ಮಾಡೋಂಥ ವೆಹಿಕಲ್ಲು. ಸೊ ಅದಕ್ಕೂ ಕಾಯ್ಬೇಕಾಗಿಲ್ಲ, ಅದೊಂದು ಅಡ್ವಾಂಟೇಜು. ಇನ್ನೊಂದೇನು, ಲೇಬರ್ ಕ್ರೈಸಿಸ್ ಇಂದ ನಿಮ್ಗೇನಾಗುತ್ತೆ, ನಾವೇ ಆಪ್ರೇಟ್ ಮಾಡ್ಬೋದು. ಯಾರು ಇಲ್ಲ ಅಂದ್ರೂ ನಾವೇ ಆಪ್ರೇಟ್ ಮಾಡ್ಕೊಂಡು ಹ್ಯಾಂಡಲ್ ಮಾಡ್ಬೋದು. ಜೊತೆಗೆ ಒಬ್ರು ಅಥವಾ ಇಬ್ರು ಇದ್ರೆ ಸಾಕು. ಸೊ ಹಂಗಾಗಿ ನಿಮಗೆ ಎನಿ ಟೈಮ್ ಲೇಬರ್ ಡಿಪೆಂಡೆನ್ಸಿ ಕಮ್ಮಿ ಆಗುತ್ತೆ, ತುಂಬ ಯೂಸ್ ಆಗುತ್ತೆ. ಮಾತ್ರ ನಾನು ತಗೊಂಡು ನಂಗೆ ಅದ್ರದ್ದು ವರ್ತ್ ಆಗಿದೆ ನಂಗೇನು ಇವತ್ತು. ಸೊ ನಾನು ಯಾರು ಯೋಚನೆ ಮಾಡೋದಿದ್ರೆ ಅವ್ರಿಗೆ ಅನುಕೂಲ. ಹಿಂಗೆ ಲೇಬರ್ ಶಾರ್ಟೇಜು, ನಮಗೆ ಲೋಡಿಗೆಲ್ಲ ಕಷ್ಟ ಆಗ್ತಿದೆ, ಔಟ್ಸೋರ್ಸ್ ಮಾಡಬೇಕು, ಅವರಿಗೆ ಅವ್ರು ಕೇಳ್ದಷ್ಟು ಕೊಡಬೇಕು, ಹಾಗೆಲ್ಲ ಇದ್ದರೆ ಜನ ಕಮ್ಮಿ ಇದ್ದಾಗ 100% ವರ್ತ್ ಆಗುತ್ತೆ. ಜನ ಅಂತಲ್ಲ, ಜನರಲಿ ನಿಮಗಿನ್ ಮೆಕನೈಸಿಂಗ್ ಅಂತ ಬಂದಾಗ ಅಗ್ರಿಕಲ್ಚರಲ್ಲಿ ಬರ್ತಾ ಜನ ಕಮ್ಮಿನೇ ಆಗೋದು. ಸೊ ಮೆಕನೈಸ್ ಮಾಡಿದಾಗ ನೀವು 100% ಇಂಥವೆಲ್ಲ ತೋಟದ ಮಧ್ಯೆ, ಪ್ಲಸ್ ಇದ್ರಲ್ಲಿ ಮಲ್ಟಿಪಲ್, ಅದೇ ನಾನು ಪರ್ಚೇಸ್ ಮಾಡಿಲ್ಲ, ಬಟ್ ಸದೆ ಹೊಡಿಯೋದೆಲ್ಲ ಇದೆ ಅಂತ ಹೇಳಿದ್ದಾರೆ, ಟ್ರಯಲ್ ಕೊಡ್ತೀನಿ ಅಂದಿದ್ದಾರೆ. ಸೊ ಅದೆಲ್ಲ ಇದ್ದಾಗ ನಿಮ್ಗೆ ಲೇಬರ್ ಯುಟಿಲೈಸೇಷನ್ ತುಂಬ, ಫ್ಯೂಲು ಇಲ್ಲ, ಏನೂ ಇಲ್ಲ, ಚಾರ್ಜಲ್ಲೇ ಆಗೋಗ್ಬಿಡುತ್ತೆ.